ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಅನುಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಎಂಎಫ್ಸಿ ರೆಸ್ಟೋರೆಂಟ್ ಹುಕ್ಕಾ ಕಾರ್ಯಾಚರಣೆ. ಶ್ವೇತಾ ವಿದ್ಯಾಸಂಸ್ಥೆಯಿಂದ ಹುಕ್ಕಾ ರದ್ದಿಗೆ ದೂರ್ಗೂ ಕೇರ್ ಮಾಡದ ಎಂಎಫ್ಸಿ ರೆಸ್ಟೋರೆಂಟ್ ಮಾಲೀಕರಿಗೆ ಡಿವೈಎಸ್ಪಿ ಉದಯ ಭಾಸ್ಕರ್ ವಾಗ್ನಿ. ಹಾಲು ಒಕ್ಕೂಟ 23 ಕೋಟಿಗೂ ಹೆಚ್ಚು ಲಾಭ ಗಳಿಸುವ ನಿರೀಕ್ಷೆ. ಆಕಸ್ಮಿಕ ಮರಣ ಹೊಂದಿದ ರಾಸುಗಳಿಗೆ ವಿಮಾ ಸೌಲಭ್ಯ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ. ಬರಗೂರು ರಾಮಚಂದ್ರಪ್ಪ ತಿರುಚಿ ಕೈಬಿಟ್ಟ ವಿಚಾರ ಸರಿ ಮಾಡುವ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡ್ತಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ. ಅಧ್ಯಕ್ಷರಾಗಿ ಜೆಡಿಎಸ್ ಕವಿತಾ ಸದಾನಂದಗೌಡ ಆಯ್ಕೆ. ಆಲೂರು ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯಿತಿ. ಶುಭ ಹಾರೈಸಿದ ಶಾಸಕ ಎಚ್ ಕೆ ಕುಮಾರಸ್ವಾಮಿ. ಪಠ್ಯಪುಸ್ತಕಗಳ ಪರಿಷ್ಕರಣೆ ರದ್ದುಪಡಿಸಿ ನಾಗರಿಕ ಹಕ್ಕು ಜಾರಿ ದಳಕ್ಕೆ ಅಧಿಕಾರಿ ನೀಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ. ಹಾಸನದ ಎಂಎಫ್ಸಿ ರೆಸ್ಟೋರೆಂಟ್ನಲ್ಲಿ ಹುಕ್ಕಾ ಪಾರ್ಲರ್ಗೆ ಸಂಬಂಧಿಸಿದಂತೆ ಈ ಹಿಂದೆಯೇ ಶ್ವೇತಾ ವಿದ್ಯಾಸಂಸ್ಥೆಯಿಂದ ಹುಕ್ಕಾ ರದ್ದು ಮಾಡುವಂತೆ ಪಿಡಿಒಗೆ ದೂರು ನೀಡಲಾಗಿತ್ತು. ಆದರೂ ಕೂಡ ಕೇರ್ ಮಾಡದೆ ಹುಕ್ಕಾ ಪಾರ್ಲರ್ ಅನ್ನ ಅಧಿಕೃತವಾಗಿ ನಡೆಸಲಾಗ್ತಿತ್ತು. ಈ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ವರದಿ. ಫಾಸ್ಟ್ ಟಿವಿಯಲ್ಲಿ ನಿನ್ನೆ ಬಿತ್ತರವಾದ ಎಂಎಫ್ಸಿ ರೆಸ್ಟೋರೆಂಟ್ನಲ್ಲಿ ನಡೆಯುತ್ತಿರುವ ಹುಕ್ಕಾ ಪಾರ್ಲರ್ ಬಗ್ಗೆ ಸತ್ಯಮಂಗಲ ಗ್ರಾಮ ಪಂಚಾಯಿತಿ ಅಧಿಕಾರಿ ಕುಮಾರಸ್ವಾಮಿ ಎಸ್ವೈ ಹುಕ್ಕಾ ಪಾರ್ಲರ್ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಆಕ್ಚುಲಿ ಹಾಸನ ತಾಲೂಕು ಸತ್ಯಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ರಿಂಗ್ ರಸ್ತೆ ಎಂಎಫ್ಸಿ ರೆಸ್ಟೋರೆಂಟ್ ಅಂತ ಹೇಳಿ ನಾವಲ್ಲಿ ನಾನ್ ವೆಜ್ ಹೋಟೆಲ್ ನಡೆಸಕ್ಕೆ ಮಾತ್ರ ನಾವಲ್ಲಿ ನಮ್ಮಿಂದ ಎಂಎಫ್ಸಿ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ಒಂದು ಲೈಸೆನ್ಸ್ನ ಪರವಾನಗಿ ಜನರಲ್ ಪರವಾನಗಿನ ಕೊಟ್ಟಿದ್ದೀವಿ. ಅದರ ನಂತರ ಅವನು ಮುಂದುವರೆದ ಭಾಗವಾಗಿ ಈ ಥರ ಹುಕ್ಕಾ ಬಾರ್ ಅಂತ ಏನೋ ಈ ಥರ ಹಿಂಗೆ ನಡೆಸೋಕ್ಕೆ ಅಧಿಕೃತವಾಗಿ ನಡೆಸೋಕ್ಕೆ ಅವನು ಮುಂದಾಗಿದ್ದಾನೆ. ಅದು ಸಂಬಂಧಪಟ್ಟಂಗೆ ನಮಗೆ ಒಂದು ಕಂಪ್ಲೇಂಟ್ ಬಂತು. ಇಮಿಡಿಯೇಟಾಗಿ ನಾವು ಅದನ್ನು ಅವನಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಈ ಥರ ಮಾಡಬಾರ್ದು, ಅದನ್ನು ಮತ್ತೆ ರದ್ದುಪಡಿಸಿ ಕಾನೂನು ರೀತಿ ಕ್ರಮ ತಗೋತೀವಿ ಅಂತ ಹೇಳ್ಬಿಟ್ಟು. ಅದನ್ನು ನಮ್ಮಿಂದ ಅವನಿಗೆ ಆ ಥರ ಹುಕ್ಕಾ ಪಾರ್ಲರ್ ನಡೆಸೋಕ್ಕೆ ಯಾವುದೇ ರೀತಿ ಪರವಾನಗಿ ನಮ್ಮಿಂದ ಇಶ್ಯೂ ಆಗಿರೋದು. ಮತ್ತು ಇನ್ನೊಂದು ಏನಂತಂದರೆ ನಾವು ಅದರ ಕಾನೂನು ವಿರುದ್ಧವಾಗಿ ಯಾವುದೇ ರೀತಿ ಚಟುವಟಿಕೆ ಬಂದರೆ ಆ ಲೈಸೆನ್ಸ್ನ ಪರವಾನಗಿ ರದ್ದುಪಡಿಸೋಕ್ಕೆ ನಾವು ಕ್ರಮ ತಗೊಳ್ತೀವಿ. ಫ್ರೆಂಡ್ಸ್, ನನಗೆ ನೀವು ಹೇಳಿದ ಸಮಸ್ಯೆ ನನಗೆ ಅರ್ಥ ಆಯಿತು. ಆ ಎಂಎಫ್ಸಿ ರೆಸ್ಟೋರೆಂಟ್ ಆಪೋಸಿಟ್ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಪಕ್ಕದಲ್ಲಿ ಸ್ಟೂಡೆಂಟ್ಸ್ PU ಕಾಲೇಜು ಇದೆ. ಅವರು ನಮಗೆ ಕಂಪ್ಲೇಂಟ್ ಮಾಡಿದ್ರು ಸಂಬಂಧಪಟ್ಟಂಗೆ. ಹಾಗಾಗಿ ನಾವು ನೀವೇನು ಅವ್ರ ಬಗ್ಗೆ ಇದು ಸಮಸ್ಯೆಗಳು ಹೇಳಿದ್ದೀರಿ ಅದನ್ನು ನಾವು ಪರಿಗಣಿಸ್ತೀವಿ. ಪ್ರಾಮಾಣಿಕವಾಗಿ ನಾವು ಅದನ್ನು ಲೈಸೆನ್ಸ್ ರದ್ದುಪಡಿಸೋಕ್ಕೆ ಕ್ರಮ ತಗೊಳ್ತೀವಿ. ನಂತರ ಸ್ಟೂಡೆಂಟ್ಸ್ PU ಕಾಲೇಜಿನ ಆಡಳಿತಾಧಿಕಾರಿ ಭರತ್ ಮಾತನಾಡಿ, ಹುಕ್ಕಾ ಪಾರ್ಲರ್ನಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ ಎಂದು ಎಂಎಫ್ಸಿ ರೆಸ್ಟೋರೆಂಟ್ಗೆ ಈ ಹಿಂದೆನೇ ತಿಳಿಸಲಾಗಿತ್ತು. ಆದರೂ ಕೂಡ ಮತ್ತೆ ಹುಕ್ಕಾ ಪಾರ್ಲರ್ ನಡೆಸ್ತಾ ಇದ್ದು ಈ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರಲಿಲ್ಲ. ನಿನ್ನೆ ಫಾಸ್ಟ್ ಟಿವಿಯಲ್ಲಿ ಬಿತ್ತರವಾದ ಹಾಸನದಲ್ಲಿ ಹುಕ್ಕಾ ಕಾರ್ಯಾಚರಣೆ ನೋಡಿ ಹುಕ್ಕಾ ಪಾರ್ಲರ್ ಬಗ್ಗೆ ಕಾನೂನು ರೀತಿಯಾದ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಭರತ್ ಅಂತ. ನಾನು ಸ್ಟೂಡೆಂಟ್ಸ್ PU ಕಾಲೇಜ್ ಏನಿದೆ ಇದರಲ್ಲಿ ಅಡ್ಮಿನಿಸ್ಟ್ರೇಟ್ ಆಗಿದ್ದೇನೆ. ಈಗ ನಾವು ಪಕ್ಕದ MFC ಏನಿದೆ ಫುಡ್ ಕೋರ್ಟು, ಇಲ್ಲಿ ಹುಕ್ಕಾ ಒಂದು ಏನು ಇದಾಗಿದೆ ಇವಾಗ ನಮಗೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇರಲಿಲ್ಲ. ಬಟ್ ಮುಂಚೆ ನಮಗೆ ಗೊತ್ತಿತ್ತು ನಾವು ಓಪನ್ ಮಾಡ್ತಾ ಇದ್ದಾರೆ ಅಂಥೇಳಿ. ಆವಾಗ ನಾವೇನು ಮಾಡಿದ್ವಿ, ಅವ್ರಿಗೆ ಕರೆಸಿ ನಾವು ರಿಕ್ವೆಸ್ಟ್ ಮಾಡಿ ಹೇಳಿದ್ವಿ. ಯಾಕೆಂದರೆ ಇದೊಂದು ಶಿಕ್ಷಣ ಸಂಸ್ಥೆ ಮತ್ತು ನಮ್ಮ ಇಲ್ಲಿ ಶಿಕ್ಷಣ ಸಂಸ್ಥೆ ಎದುರುಗಡೆ ದೇವಸ್ಥಾನವೂ ಇದೆ. ಇಲ್ಲಿ ತುಂಬ ಭಕ್ತಾದಿಗಳು ಬರ್ತಿರ್ತಾರೆ. ನಮ್ಮದು ಮೇಜರಾಗಿ ಯೂತ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಈ ಸ್ಟೂಡೆಂಟ್ಸು ಇರೋದ್ರಿಂದ ಇಲ್ಲಿ ಅದು ಪ್ರಚೋದನೆಗೊಳಗಾಗಿ ಮತ್ತು ಆ ಮಕ್ಕಳು ಅವ್ರ ಭವಿಷ್ಯ ಹಾಳು ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಕರೆಸೋರಿಗೆ ಹೇಳಿದ್ವಿ. ಸೊ ಅದಾದಮೇಲೆ ಆಯಿತು ಅಂತ ಹೇಳಿದರು. ಬಟ್ ಮತ್ತೆ ಇದು ಓಪನ್ ಆಗಿದೆ, ಹೀಗಾಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಮೊನ್ನೆ ನಮ್ಮ ಈ ಫಾಸ್ಟ್ ನ್ಯೂಸ್ ಚಾನಲ್ ಏನಿದ್ದಾರೆ ಇವರು ಬಂದು ನಮಗೆ ಎಲ್ಲ ತಿಳಿಸಿದಾಗಲೇ ನಮಗೆ ಇದು ಗೊತ್ತಾಗಿರೋದು. ದಯವಿಟ್ಟು ನಾವು ಇದ್ರ ವಿಚಾರವಾಗಿ ನಾವು ಪಂಚಾಯತಿಗೂ ಕೂಡ ಒಂದು ಕಂಪ್ಲೇಂಟನ್ನು ನಾವು ಅವಾಗಲೇ ಲಾಡ್ಜ್ ಮಾಡಿದ್ದೀವಿ. ತುಂಬ ಹಿಂದೆನೇ ಕಂಪ್ಲೇಂಟು ಕೊಟ್ಟಿದ್ವಿ ಅದನ್ನು ನಾವು PDO ಅವರಿಗೆ. ಸೊ ದಯವಿಟ್ಟು ಈ ಒಂದು ಟ್ರೆಂಡ್ ಏನಿದೆ, ಈ ಹುಕ್ಕಾ ಅನ್ನೋದೊಂದು ಟ್ರೆಂಡು, ಇದು ಈ ಬೆಂಗಳೂರಂತಹ ದೊಡ್ಡ ಸಿಟಿಗಳಲ್ಲಿ ಏನಿದೆ, ದಯವಿಟ್ಟು ಅದನ್ನು ಹಾಸನಿಗೆ ತರಬಾರ್ದು ಅಂಥೇಳಿ ನಾನೊಬ್ಬ ಲೆಕ್ಚರರ್ ಆಗಿ ವಿದ್ಯಾರ್ಥಿಗಳ ಗಮನ ಕಡೆಯಿಂದ ಮತ್ತು ಪೋಷಕರ ಕಡೆಯಿಂದ ನಾನು ದಯವಿಟ್ಟು ವಿನಂತಿಸ್ಕೊತಾ ಇದ್ದೀನಿ. ದಯವಿಟ್ಟು ಈ ಹುಕ್ಕಾ ಅನ್ನೋ ಒಂದು ಕಾನ್ಸೆಪ್ಟನ್ನ ದಯವಿಟ್ಟು ಹಾಸನಿಗೆ ಬರಲಿಕ್ಕೆ ಬಿಡೋದು ಬೇಡ. ಯಾಕೆಂದರೆ ಮಕ್ಕಳ ಭವಿಷ್ಯ, ನಾವು ಹಾಸನ ಇವಾಗ ಏನೊಂದು ಎಜುಕೇಷನ್ ಹಬ್ ಆಗಿ ನಡೀತಾ ಇದೆ. ದಯವಿಟ್ಟು ಇದನ್ನು ಶಿಕ್ಷಣ ಕಾಶಿ ಥರ ನಾವು ಡೆವಲಪ್ ಮಾಡೋಕ್ಕೆ ಹೋಗಬೇಕು ಹೊರತು ಈ ಥರ ಕಾನ್ಸೆಪ್ಟ್ಗಳನ್ನು ಮಕ್ಕಳ ಭವಿಷ್ಯಕ್ಕೆ ಹಾನಿಯಾಗೋದನ್ನು ದಯವಿಟ್ಟು ಮುಚ್ಚಿಸ್ಬೇಕು. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಂಡು ಇದನ್ನು ಒಂದು ಮುಚ್ಚುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಾನು ಎಲ್ಲರ ಪರವಾಗಿ ವಿನಂತಿಸ್ಕೊತಾ ಇದ್ದೀನಿ. ಹಾಸನದ ರಿಂಗ್ ರಸ್ತೆ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ಶ್ವೇತಾ ವಿದ್ಯಾಸಂಸ್ಥೆಯು ಸ್ಟೂಡೆಂಟ್ಸ್ ಪದವಿ ಪೂರ್ವ ಕಾಲೇಜು ಮತ್ತು ಶ್ರೀ ಹಾಸನಾಂಬ ITI ಕಾಲೇಜು ಹಾಗೂ ಸ್ಟೂಡೆಂಟ್ಸ್ ಆರ್ಟ್ಸ್ ಶಾಲೆ ಇದ್ದು, ಕಾಲೇಜು ಕಟ್ಟಡದ ಪಕ್ಕದಲ್ಲಿರುವ MFC ಹೋಟೆಲ್ ಮಾಲೀಕರು ತಮ್ಮ ಹೋಟೆಲ್ನಲ್ಲಿ ಹುಕ್ಕಾ ಪಾರ್ಲರ್ ಅನ್ನು ಪ್ರಾರಂಭಿಸಲು ತಯಾರಿ ನಡೆಸುತ್ತಿದ್ದಾರೆ.
ಇದನ್ನು ಸದರಿಯವರು ಪ್ರಾರಂಭಿಸಿದರೆ ನಮ್ಮ ಕಾಲೇಜುಗಳಲ್ಲಿ ಮತ್ತು ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ತುಂಬಾ ತೊಂದರೆಯಾಗುತ್ತದೆ. ಅಲ್ಲದೆ ಶಾಲೆ ಕಾಲೇಜುಗಳ ಒಳ್ಳೆಯ ವಾತಾವರಣಕ್ಕೆ ಮಾರಕವಾಗುತ್ತದೆ. ಆದುದರಿಂದ ಕೂಡಲೇ ಎಚ್ಚರಿಕೆ ನೀಡಿ ಹುಕ್ಕಾ ಪಾರ್ಲರ್ ಪ್ರಾರಂಭಿಸಿದಂತೆ ಕ್ರಮ ಕೈಗೊಂಡು ನಮ್ಮ ಶಾಲಾ ಕಾಲೇಜುಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು 7/5/2022 ಸತ್ಯಮಂಗಲ ಗ್ರಾಮ ಪಂಚಾಯಿತಿಗೆ ದೂರು ನೀಡಿರುತ್ತಾರೆ. ಶ್ವೇತಾ ವಿದ್ಯಾಸಂಸ್ಥೆಯ ದೂರಿನ ಅನ್ವಯ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮ ಪಂಚಾಯಿತಿಯಿಂದ ನೋಟಿಸ್ ಹೊರಡಿಸಿರುತ್ತಾರೆ. ಆದರೂ ಕೇರ್ ಮಾಡದೆ ಅಧಿಕೃತವಾಗಿ ಹುಕ್ಕಾ ಪಾರ್ಲರ್ ಅನ್ನು ನಡೆಸಲಾಗುತ್ತಿತ್ತು. ಫಾಸ್ಟ್ ಟಿವಿಯಲ್ಲಿ ನಿನ್ನೆ ಪ್ರಸಾರವಾದ ಹಾಸನದಲ್ಲಿ ಹುಕ್ಕಾ ಕಾರ್ಯಾಚರಣೆ ಮಾಹಿತಿ ತಿಳಿಯುತ್ತಿದ್ದಂತೆ ಎಂಎಫ್ಸಿ ರೆಸ್ಟೋರೆಂಟ್ಗೆ ಡಿವೈಎಸ್ಪಿ ಉದಯ ಭಾಸ್ಕರ್ ಭೇಟಿ ನೀಡಿ ಹುಕ್ಕಾ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಹುಕ್ಕಾದಲ್ಲಿ ತಂಬಾಕು ಹೊರತುಪಡಿಸಿ ಬೇರೆ ಯಾವುದೇ ಮಾದಕ ವಸ್ತು ಕಂಡುಬಂದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಅಲ್ಲದೆ ಕೋವಿಡ್ ಸಮಯದಲ್ಲಿ ಯುವಕರ ಆರೋಗ್ಯ ದೃಷ್ಟಿಯಿಂದ ಹುಕ್ಕಾ ಸೇವನೆಗೆ ಅವಕಾಶ ಮಾಡಿಕೊಡಬಾರದೆಂದು ಎಚ್ಚರಿಕೆ ನೀಡಿದರು. ರಿಂಗ್ ರಸ್ತೆಯ ಪಕ್ಕದಲ್ಲಿ ಎಂಎಫ್ಸಿ ರೆಸ್ಟೋರೆಂಟ್ ಅಂತೇಳಿ ಮಲ್ನಾಡ್ ಫುಡ್ ಕೋರ್ಟ್ ಅಂತ ರೆಸ್ಟೋರೆಂಟ್, ಅದರ ಒಳಗಡೆ ಯುವಕರಿಗೆ ಹುಕ್ಕಾ ಸೇವನೆಗೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತು ಯುವಕರು ಈ ಒಂದು ಕೋವಿಡ್ ಪರಿಸ್ಥಿತಿಯಲ್ಲಿ ಒಂದೇ ಪೈಪಲ್ಲಿ ಹಲವು ಹುಡುಗರು ಒಟ್ಟಿಗೆ ಕೂತ್ಕೊಂಡು ಈ ಒಂದು ಹುಕ್ಕಾ ಸೇವನೆಯನ್ನು ಮಾಡೋದ್ರಿಂದ ರೋಗ ರುಜಿನಗಳು ಹರಡುವಂಥದ್ದು ಸಾಧ್ಯತೆ ಇರುತ್ತದೆ. ನಮಗೆ ಮಾಧ್ಯಮ ಮಿತ್ರರಿಂದ ಬಂದಂಥ ಖಚಿತ ವರ್ತಮಾನದ ಮೇರೆಗೆ ಇವತ್ತು ಇಲ್ಲಿ ಬಂದು ನಮ್ಮ ಸಿಬ್ಬಂದಿ ಜೊತೆಯಲ್ಲಿ ಪರಿಶೀಲನೆ ಮಾಡಲಾಗಿ ಈ ಹುಕ್ಕಾ ಒಂದು ಸೇವನೆಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟುವಂಥದ್ದು ಕಾಣ್ತಾ ಇದೆ. ಇಲ್ಲಿ ಶೀಶಾ ಕೆಫೆ ಅನ್ನುವಂಥ ಈ ಒಂದು ರೆಸ್ಟೋರೆಂಟ್ನಲ್ಲಿ ಈ ರೀತಿ ಮಾಡ್ತಿದ್ದಾರೆ. ಹಾಗೆ ಒಳಗಡೆ ರೆಸ್ಟೋರೆಂಟಲ್ಲಿ ಕೂಡ ಮದ್ಯಪಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ನಾವು ಬಡಾವಣೆ ಪೊಲೀಸ್ ಠಾಣೆಯವರ ಜೊತೆಗೆ ಬಂದಿದ್ದು ಇವತ್ತು ಅಬಕಾರಿ ಕಾಯ್ದೆ ಕಲಂ 15 ಅಡಿಯಲ್ಲಿ ಕ್ರಮವನ್ನು ಕೈಗೊಳ್ಳುವಂಥದ್ದು ಮುಂದಾಗಿದ್ದೀವಿ. ಹಾಗೆ ಈ ಮಕ್ಕಳಿಗೆ ಯುವಕರಿಗೆ ಇಲ್ಲಿ ಈ ಹುಕ್ಕಾವನ್ನು ಸೇವನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಬಳಸುವಂತಹ ಫ್ಲೇವರ್ಸು ಮತ್ತು ಟೊಬ್ಯಾಕೊ ರಹಿತವಾದ ಫ್ಲೇವರ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಏನಾದರೂ ತಂಬಾಕು ಹೊರತುಪಡಿಸಿ ಬೇರೆ ಯಾವ್ದಾದ್ರು ಮಾದಕ ವಸ್ತುಗಳೇನಾದ್ರು ಬೆರ್ತಿದೆಯಾ ಮತ್ತು ಅವುಗಳು ಆಹಾರ ಒಂದು ಸುರಕ್ಷತೆಯ ನಿಯಮಗಳ ಅನುಸಾರವಾಗಿ ತಯಾರು ಮಾಡಲಾಗಿದೆಯಾ, ಅವಳ ಮ್ಯಾನುಫ್ಯಾಕ್ಚರ್ ಡೇಟ್ ಏನು, ಎಕ್ಸ್ಪೈರಿ ಡೇಟ್ ಏನು ಮತ್ತು ಅದರಲ್ಲಿ ಏನೇನು ಅಂಶಗಳಿದೆ ಇದ್ರ ಬಗ್ಗೆ ನಾವೊಂದು ಪರಿಶೀಲನೆ ಮಾಡುವಂಥ ಅಗತ್ಯತೆ ಇದೆ. ಹಾಗಾಗಿ ಇವತ್ತು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈ ಒಂದು ವಸ್ತುಗಳನ್ನೆಲ್ಲನೂ ನಾವು ಜಪ್ತಿ ಮಾಡಿ ರಾಸಾಯನಿಕ ವಿಶ್ಲೇಷಣೆಗೆ ಮಾಡಿ ಇದನ್ನು ತನಿಖೆ ಕೈಗೊಂಡಿದೆ. ಸದ್ಯಕ್ಕೆ ಅವರು ರೆಸ್ಟೋರೆಂಟ್ನವರು ಕೂಡ ನಾವು ಸೂಕ್ತ ಎಚ್ಚರಿಕೆಯನ್ನು ನೀಡಿದ್ದೀವಿ. ಕೋವಿಡ್ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂತಹ ಯುವಕರಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಹರಡಿಸುವಿಕೆಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂಥೇಳಿ ಅವ್ರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಮತ್ತು ಈ ಒಂದು ಕಾರ್ಯದಲ್ಲಿ ನಮಗೆ ಮಾಧ್ಯಮದವರು ಭಾಳ ಸಹಕಾರ ನೀಡಿದ್ದಾರೆ. ಅವ್ರಿಗೂ ಧನ್ಯವಾದಗಳು ನೀಡುತ್ತೀನಿ. ಹಾಲು ಒಕ್ಕೂಟವು 2021-22ನೇ ಸಾಲಿನಲ್ಲಿ ಮಾರ್ಚ್ ಅಂತ್ಯಕ್ಕೆ 1700 ಕೋಟಿ ವಹಿವಾಟು ನಡೆಸಿದ್ದು ಸುಮಾರು 23 ಕೋಟಿಗಳಿಗಿಂತಲೂ ಹೆಚ್ಚು ಲಾಭ ಗಳಿಸುವ ನಿರೀಕ್ಷೆ ಹೊಂದಲಾಗಿದೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ತಿಳಿಸಿದರು. 2022-23ನೇ ಸಾಲಿಗೆ ವಾರ್ಷಿಕ ವಹಿವಾಟನ್ನು ರೂಪಾಯಿ 20,000 ಕೋಟಿಗಳಿಗೆ ಅಂದಾಜಿಸಲಾಗಿದೆ. ಒಕ್ಕೂಟದ ವ್ಯಾಪ್ತಿಯ ಹಾಲು ಉತ್ಪಾದಕರಿಗೆ ಶೇಕಡಾ 50 ರಿಯಾಯಿತಿ ದರದಲ್ಲಿ 154 ಕೋಟಿ ಅನುದಾನದಲ್ಲಿ 1029 ಮೇವು ಕತ್ತರಿಸುವ ಯಂತ್ರವನ್ನು ಹಾಸನ ಹಾಲು ಒಕ್ಕೂಟದಿಂದ ವಿತರಿಸಲಾಗಿದೆ. ಉತ್ಪಾದಕರು ಮೇವು ಕತ್ತರಿಸುವ ಯಂತ್ರಗಳನ್ನು ಉಪಯೋಗಿಸುವುದರಿಂದ ರಾಸುಗಳು ಪೂರ್ಣ ಪ್ರಮಾಣದಲ್ಲಿ ಹಸಿರು ಮೇವನ್ನು ತಿನ್ನಲು ಸಾಧ್ಯವಾಗಲಿದ್ದು ಉತ್ತಮ ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡಲು ಸಾಧ್ಯವಾಗುತ್ತದೆ ಹಾಗೂ ಉತ್ಪಾದನಾ ವೆಚ್ಚದಲ್ಲಿ ಉಳಿತಾಯವಾಗುತ್ತದೆ ಎಂದರು. ಒಕ್ಕೂಟದ ವ್ಯಾಪ್ತಿಯ ಹಾಲು ಉತ್ಪಾದಕರಿಗೆ ಶೇಕಡಾ 50 ರಿಯಾಯಿತಿ ದರದಲ್ಲಿ 383 ಕೋಟಿ ಅನುದಾನದಲ್ಲಿ 2727 ಸಂಖ್ಯೆ ರಬ್ಬರ್ ಮ್ಯಾಟ್ಗಳನ್ನು ಇಂದು ವಿತರಿಸಲಾಗುತ್ತಿದೆ. ಉತ್ಪಾದಕರುಗಳು ರಬ್ಬರ್ ಮ್ಯಾಟ್ಗಳನ್ನು ಉಪಯೋಗಿಸುವುದರಿಂದ ರಾಸುಗಳಿಗೆ ಬಹುಮುಖ್ಯವಾಗಿ ಬಾಧಿಸುವ ಕೆಚ್ಚಲು ಬಾವು ರೋಗ ಹಾಗೂ ಮಂಡಿ ನೋವು, ಕೀಲು ನೋವು ತಡೆಗಟ್ಟಲು ಸಾಧ್ಯವಾಗಲಿದ್ದು ರಬ್ಬರ್ ಮ್ಯಾಟ್ ಉಪಯೋಗದಿಂದ ಶುದ್ಧ ಹಾಲು ಉತ್ಪಾದನೆಗೆ ಹೆಚ್ಚಿನ ಸಹಕಾರಿಯಾಗುತ್ತದೆ ಎಂದರು. ಅದನ್ನು ನಮ್ಮ 50% ಇದರಲ್ಲಿ ರಿಯಾಯಿತಿ. ಅದೇ ರೀತಿ ಇವತ್ತು 3,73,00,000 ರಸ್ತೆಯಲ್ಲಿ 27,279 ರಬ್ಬರ್ ಮ್ಯಾಟ್ ಜನಗಳು 27,729 ರಬ್ಬರ್ ಮ್ಯಾಟ್ನ ವರ್ಷಗಳು ಕಾಲು ಜಾರಿ ಈಗಾಗಬೇಡ ಟ್ರಿಪ್ ಆಗಬೇಡ ಅಂತ ರಬ್ಬರ್ ಮ್ಯಾಟ್ನ
6 ಅಡಿ ಅಗಲ 10 ಅಡಿ ಉದ್ದದ್ದು ರಬ್ಬರ್ ಮ್ಯಾಟ್ ಕೊಡ್ತಾ ಇದ್ದೀವಿ. 9 ಅಡಿನೇ ಗೊತ್ತಾಯ್ತು ಸರ್. ಅದು 50% ರಿಯಾಯಿತಿ. ಏನು ಮಾರ್ಕೆಟ್ ರೇಟ್ ಇರುತ್ತೆ 50%ನಲ್ಲಿ ಕೊಡ್ತಾ ಇರೋದು ನಾವು. ಅದಕ್ಕೆ 3,83,00,000 ನಾವೇ ಒಕ್ಕೂಟದಿಂದ ಕೊಡ್ತಾ ಇದ್ದೀವಿ. ಅದೇ ರೀತಿ 2,050 ಕ್ವಿಂಟಾಲ್ ವಿವಿಧ ಜೋಳದ ಬಿತ್ತೆ ಬೀಜ, ಹಸುಗಳಿಗೆ ಬಿತ್ತೆ ಬೀಜ ಇರುತ್ತಲ್ಲ, ಅದು ಸುಮಾರು ನಾವು 52 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. 2,050 ಕ್ವಿಂಟಾಲ್, ಅದು 50% ಕೊಟ್ಟಿದ್ದೀವಿ ನಾವು. ಆಮೇಲೆ 71 BPMC ಘಟಕಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಈಗ 7,10,00,000 ರೂಪಾಯಿ ಪೂರ್ತಿ ನಮ್ಮ ಇದರಿಂದಲೇ ಅನುದಾನದಿಂದಲೇ ಕೊಡ್ತಾ ಇರೋದು. 7,10,00,000 ಈ ಹೊಸ ಇದು ಮಾಡೋಕ್ಕೆ. ಪಠ್ಯಪುಸ್ತಕದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ತಿರುಚಿ ಕೈಬಿಟ್ಟ ವಿಚಾರಗಳನ್ನ ಈಗ ನಾವು ಸರಿ ಮಾಡುವ ಕೆಲಸವನ್ನು ಬಿಜೆಪಿ ಸರ್ಕಾರದಲ್ಲಿ ನಾವು ಮಾಡಿದ್ದೇವೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ ನೀಡಿದ್ದಾರೆ. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಮಂಥನ ಹಾಸನ ಚಿಂತಕರ ಬಳಗದಿಂದ ಪಠ್ಯಪುಸ್ತಕ ಪರಿಷ್ಕರಣೆ ಒಂದು ವಿಶ್ಲೇಷಣೆ ಕುರಿತು ವಿಚಾರಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ನಾವು ಯಾವ ಹಠಮಾರಿತನ ಮಾಡಿರುವುದಿಲ್ಲ. ಬರಗೂರು ರಾಮಚಂದ್ರಪ್ಪ ಬರೆದಾಗ ಯಾರೂ ಪರಿಶೀಲನೆ ಮಾಡಲಿಲ್ಲ. ನಾವು ಪರಿಷ್ಕರಣೆ ಮಾಡಿದ ಪಠ್ಯದ ಬಗ್ಗೆ ತಕರಾರು ಇದ್ದರೆ ಹೇಳಿ ಎಂದಿದ್ದವು. ಯಾರೂ ಮಾತನಾಡಲಿಲ್ಲ. ಇದನ್ನು ವಿರೋಧಿಸುತ್ತಿರುವವರು ಜಾತಿ ಆಧಾರಿತವಾಗಿ ಧರ್ಮ ಹೊಡೆಯುವ, ದೇಶವನ್ನು ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ನಮ್ಮ ಐಡೆಂಟಿಟಿಯನ್ನ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಎಲ್ಲ ವಿಚಾರಗಳನ್ನ, ನಮ್ಮತನವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನದಲ್ಲಾಗಬೇಕು. ಈ ದಿಕ್ಕಲ್ಲಿ ನಮ್ಮ ಸರ್ಕಾರ ಹೆಂಗೆ ಬರಗೂರು ರಾಮಚಂದ್ರ ಅವರು ಯಾವ ರೀತಿ ತಿರುಚುವಂಥ ಕೆಲಸಗಳನ್ನು ಮಾಡಿದ್ದಾರೆ, ತಪ್ಪು ಕೆಲಸಗಳನ್ನು ಮಾಡಿದ್ದಾರೆ, ಅದನ್ನು ಸರಿಪಡಿಸೋದು ನಮ್ಮ ಸರ್ಕಾರದ ಕರ್ತವ್ಯ ಆಗಿತ್ತು. ಆ ಕರ್ತವ್ಯ ಪಾಲನೆಯನ್ನು ಮಾಡುವಂಥ ಕೆಲಸದಲ್ಲಿ ನಮ್ಮ ಸರ್ಕಾರ ತೊಡಗಿತ್ತು. ಹಾಗಾಗಿ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡುವಂಥ ಕೆಲಸ ನಾವು ಸಮಿತಿಯನ್ನು ರಚನೆ ಮಾಡಿತ್ತು. ಆ ದಾರಿಯಲ್ಲಿ ಮಾಡಿರುವಂಥ ಎಲ್ಲ ಪ್ರಯತ್ನಗಳು ಒಳ್ಳೆಯ ಉದ್ದೇಶದಿಂದ ನಾವು ಮಾಡಿರುವಂಥ ತಪ್ಪುಗಳನ್ನೆಲ್ಲ ತಿಳಿಸಿದೆ. ಮತ್ತೊಮ್ಮೆ ಅದಕ್ಕೆ ಅವಕಾಶವನ್ನು ಮಾಡಿಕೊಳ್ಳುವಂಥ ಪ್ರಶ್ನೆ ಇಲ್ಲ. ಎಲ್ಲರ ಪದ ಬಳಕೆಯಲ್ಲಿ ಏನಾದರೂ ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಮ್ಮ ಸರ್ಕಾರ ಮುಕ್ತವಾಗಿದೆ ಅಂತ ಹೇಳಿದ್ದೀವಿ. ನಾವು ಯಾವ ಹಠಮಾರಿತನವನ್ನು ಮಾಡಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರ ಭಾವನೆಯನ್ನು ಗೌರವಿಸುವಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯ ಪಾಲನೆಯನ್ನು ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೀವಿ. ಆದರೆ ಇವರು ಹೇಳಿದಾಗ, ಇವರ ಮನ ಬಂದಂತೆ ಬರಗೂರು ರಾಮಚಂದ್ರ ಅವರು ಬರೆದಾಗ ಯಾರು ಒಬ್ಬರನ್ನು ಪ್ರಶ್ನೆ ಮಾಡಲಿಲ್ಲ. ಆಗ ಸೆಕ್ಯುಲರ್ ಎಲ್ಲಿ ಹೋಗಿದ್ರು. ನಾವು ಸಹ ಈಗೇನು ಪಠ್ಯಪುಸ್ತಕವನ್ನು ಪರಿಷ್ಕರಣೆಯನ್ನು ಮಾಡಿದನ್ನ ಪಬ್ಲಿಕ್ ಡೊಮೈನಲ್ಲಿ ಹಾಕಿದ್ದೀವಿ. ಎಲ್ಲ ಆಬ್ಜೆಕ್ಷನ್ಸ್ಗೆ ಕಾಲ್ ಮಾಡಿದ್ದೀವಿ. ಆಗೇನು ಮಾಡ್ತಿದ್ರು, ಎಲ್ಲಿದ್ರು ಇವರೆಲ್ಲ? ಅದನ್ನು ಗಮನಿಸಿ ತಿಳಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಇದು ಯಾವುದನ್ನು ಮಾಡಲಿಲ್ಲ. ಸೊ ಈ ರೀತಿ ಸಮಾಜದಲ್ಲಿ ಸಮಾಜ ಒಡೆಯುವಂಥ ಕೆಲಸ, ಜಾತಿ ಆಧಾರಿತವಾಗಿ, ಧರ್ಮ ಆಧಾರಿತವಾಗಿ ದೇಶ ಒಗ್ಗೂಡುವಂಥದ್ದು ಇವ್ರಿಗೆ ಆಗಬಾರ್ದು. ದೇ ಆರ್ ಆಲ್ವೇಸ್ ಎ ಡಿವಿಸಿವ್ ಫೋರ್ಸಸ್. ದೇಶವನ್ನು ಒಡೆಯುವಂಥ, ಇದುವರೆಗೂ ದೇಶವನ್ನು ಒಡೆಯುತ್ತಾನೆ ಬಂದಿದ್ದಾರೆ. ಇನ್ನು ಮುಂದಕ್ಕೂ ದೇಶವನ್ನು ಒಡಿಬೇಕು. ಇವತ್ತು ಭಾರತವನ್ನು ಹೇಗೆ ಸದೃಢವಾಗಿ ಕಟ್ಟಬೇಕು, ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡಬೇಕಾಗಿರೋದು ನಾವು. ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡಬೇಕು. ಯಾವುದು ಫ್ರೀಯಾಗಿ ಯಾವುದು ಸಿಗಲ್ಲ. ಇಟ್ ಈಸ್ ಎ ಕಾಂಪಿಟೇಷನ್, ಪರ್ಫಾರ್ಮೆನ್ಸ್. ಹೂ ಇಸ್ ದ ಬೆಸ್ಟ್, ಹೌ ಬೆಸ್ಟ್ ವಿ ಕ್ಯಾನ್ ಪರ್ಫಾರ್ಮ್ ಅನ್ನೋಂಥದ್ದು ಬಹಳ ಮುಖ್ಯ ಇದೆ. ಇಲ್ಲಿ ನಿನ್ನನ್ನು ಸಮಸ್ಯೆಯಲ್ಲಿ ಸಿಲ್ಕಿ ಇಲ್ಲೇ ರಾಜಕೀಯವನ್ನು ಮಾಡ್ತಾ ನಮ್ಮ ಸಮಾಜವನ್ನ ಸಂಪೂರ್ಣವಾಗಿ ಒಡೆಯುವಂಥ ಪ್ರಯತ್ನಗಳು ಸದಾಕಾಲ ಮಾಡ್ಕೊಂಡು ಬಂದಿರುವಂಥದ್ದು. ಅರೆಹಳ್ಳಿ ಹೋಬಳಿ ಕಬ್ಬಿನಮನೆ ಗ್ರಾಮದ ಹೆರಿಕ್ ವೇಗಸ್ ಎಂಬ ವ್ಯಕ್ತಿ ಕೆರೆಗೆ ಬಿದ್ದು ಸಾವನ್ನಪ್ಪಿರುವ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಕಬ್ಬಿನಮನೆ ಗ್ರಾಮದ ಹೆರಿಕ್ ವೇಗಸ್ ಎಂಬ ವ್ಯಕ್ತಿ ಕೆರೆಗೆ ಬಿದ್ದು ಸಾವನ್ನಪ್ಪಿರುವ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಎಂದಿನಂತೆ ತನ್ನ ಗ್ರಾಮದ ಬಳಿ ಇರುವ ತೋಟದ ಕೆಲಸಕ್ಕೆಂದು ಬೆಳಗ್ಗೆ 8 ಗಂಟೆಗೆ ತಮ್ಮ ಕುಟುಂಬಸ್ಥರ ಜೊತೆ ಹೋಗಿ ಕೆಲಸ ಮುಗಿಸಿ ಅಲ್ಲೇ ಪಕ್ಕದಲ್ಲಿರುವ ಕೆರೆಯಲ್ಲಿ ಮೀನು ಹಿಡಿಯಲು ಬಲೆ ಹಾಕುವ ಸಂದರ್ಭದಲ್ಲಿ ಕಾಲು ಜಾರಿ ಕೆರೆಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಮೃತ ಹೆರಿಕ್ ವೇಗಸ್ಗೆ ವಿಲ್ಮಾ, ವಿಲ್ಸನ್ ಎಂಬ 2 ಮಕ್ಕಳಿದ್ದು ಪ್ರಕರಣ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಆಲೂರು ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಕವಿತಾ ಸದಾನಂದಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಪಕ್ಷದ ಆಂತರಿಕ ಒಪ್ಪಂದದಂತೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಮಮತಾ ಅಣ್ಣೇಗೌಡರವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ಚುನಾವಣೆ ನಡೆದು ಜೆಡಿಎಸ್ ಬೆಂಬಲಿತ ಮುತ್ತಿಗೆ ಕ್ಷೇತ್ರದ ಸದಸ್ಯರಾದ ಕವಿತಾ ಸದಾನಂದಗೌಡ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಎಂದು ತಿಳಿಸಿದರು.
ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕವಿತಾ ಸದಾನಂದಗೌಡರಿಗೆ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಶುಭ ಹಾರೈಸಿ ಅಭಿನಂದಿಸಿದರು. ಆಲೂರು ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಿಗೆ ಚುನಾವಣೆ ನಡೆದಿದ್ದು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಶ್ರೀಮತಿ ಕವಿತಾ ಸದಾನಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಅವಿರೋಧ ಆಯ್ಕೆಗೆ ಸಹಕರಿಸಿದಂತಹ ಮಾಜಿ ಅಧ್ಯಕ್ಷರು, ಹಾಲಿ ಮಾನ್ಯ ಎಲ್ಲ ಬೆಂಬಲಿತ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವರು ಕೂಡ ಪಂಚಾಯಿತಿ ದೊಡ್ಡ ಪಂಚಾಯಿತಿ ಆಗಿದೆ. ಅಲ್ಲಿ ಪರಿಶಿಷ್ಟ ಜಾತಿ ವರ್ಗದವರು ಬಡವರು ಹೆಚ್ಚಿದ್ದಾರೆ, ಗ್ರಾಮಗಳು ಹೆಚ್ಚಿವೆ. ನನ್ನ ಅನುದಾನದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇವೆ. ಆದರೂ ಕೂಡ ಸಹಜವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಅನುದಾನವನ್ನು ತಂದು ಮಾಡಲಿ. ಅದರ ಒಂದು ಬೇಸರ ಸಂಗತಿ ಅಂದರೆ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹೆಚ್ಚು ಬಿಡುಗಡೆ ಮಾಡಿದರೆ ಅನುದಾನವನ್ನು ಗ್ರಾಮಗಳ ಅಭಿವೃದ್ಧಿ ಅನುಕೂಲ ಆಗ್ತದೆ. ಈ ಮೂಲಕ ಎರಡೂ ಸರ್ಕಾರಗಳಿಗೆ ಒತ್ತಾಯ ಮಾಡ್ತೇನೆ, ಹೆಚ್ಚು ಅನುದಾನವನ್ನು ಕೊಡಿ, ಎಲ್ಲ ರೀತಿಗೆ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ, ಆಗ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿ ನಾನು ಈ ಮೂಲಕ ಅವರಿಗೆ ಮನವಿ ಮಾಡ್ತೇನೆ. ಗೆದ್ದಂಥ ಶ್ರೀಮತಿ ಕವಿತಾ ಸದಾನಂದ ಅವರಿಗೆ ನಾನು ಕೃತಜ್ಞತೆಗಳನ್ನು ಅಭಿನಂದನೆ ಸಲ್ಲಿಸ್ತೇನೆ. ಈಗಿನ ನಮ್ಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆದಿತ್ತು. ಅದರಲ್ಲಿ ಮಹಿಳಾ ಮೀಸಲಾತಿ ಸ್ಥಾನ ಅವಕಾಶ ಸಿಕ್ಕಿತ್ತು. ಅದರಲ್ಲಿ ನಾವು ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ. ಈ ಅವಿರೋಧಕ್ಕೆ ಆಯ್ಕೆಯಾಗಕ್ಕೆ ಅವಕಾಶ ಮಾಡಿಕೊಟ್ಟಂಥ JDS ಮುಖಂಡರಾದ ನಮ್ಮ ಕ್ಷೇತ್ರದ ಶಾಸಕರಾದ ಕುಮಾರಸ್ವಾಮಿ ಅವರಿಗೆ ಮತ್ತು ನಮ್ಮ ಮಂಜೇಗೌಡರಿಗೆ ಹಾಗೂ ನಮ್ಮ ಪಂಚಾಯಿತಿಯ ಸದಸ್ಯರ ಗೌರವಾನ್ವಿತ ಸದಸ್ಯರುಗಳಿಗೆ ಧನ್ಯವಾದಗಳು ಕೇಳಬೇಕು. ಕೂಡಲೇ ಪಠ್ಯಪುಸ್ತಕಗಳ ಪರಿಷ್ಕರಣೆ ರದ್ದುಪಡಿಸಿ ನಾಗರಿಕ ಹಕ್ಕು ಜಾರಿ ದಳಕ್ಕೆ ರಕ್ಷಣಾತ್ಮಕ ಅಧಿಕಾರಿ ನೀಡಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಆಗ್ರಹಿಸಲಾಯಿತು. ಪಠ್ಯಪುಸ್ತಕಗಳ ಪರಿಷ್ಕರಣೆ ರದ್ದುಪಡಿಸಿ ಭೂಮಿ, ವಸತಿ, ವಿದ್ಯಾರ್ಥಿ ವೇತನ, ಹಾಸ್ಟೆಲ್ಗಳ ಮೂಲಭೂತ ಸೌಕರ್ಯ, PTCL ಕಾಯ್ದೆ ತಿದ್ದುಪಡಿ ಮಾಡಿ ಹಾಗೂ ನಾಗರಿಕ ಹಕ್ಕು ಜಾರಿ ದಳಕ್ಕೆ ರಕ್ಷಣಾತ್ಮಕ ಅಧಿಕಾರಿ ನೀಡಲು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು NR ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು, ಕೇಂದ್ರ ಹಾಗೂ ರಾಜ್ಯದಲ್ಲಿ ಚುನಾಯಿತ ಸರ್ಕಾರಗಳು ಬಂದು ಹೋದವು. ಪ್ರಸಕ್ತ ರಾಜ್ಯ ಸರ್ಕಾರದ ದುರಾಡಳಿತದಿಂದ ಬಡವರ, ಮಹಿಳೆಯರ ಸಮಸ್ಯೆಗಳನ್ನು ಕಡೆಗಣಿಸಲಾಗಿದೆ ಎಂದು ದೂರಿದರು. ಶಿಕ್ಷಣ ತಜ್ಞರಲ್ಲದ ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯಲ್ಲಿ ಪರಿಷ್ಕರಣೆಗೊಂಡಿರುವ ಪಠ್ಯಪುಸ್ತಕವನ್ನು ರದ್ದುಗೊಳಿಸಿ ಹಿಂದಿನ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅಧ್ಯಕ್ಷತೆಯಲ್ಲಿ ಪರಿಷ್ಕರಣೆಗೊಂಡಿರುವ ಪಠ್ಯಪುಸ್ತಕವನ್ನು ಶಾಲೆಗಳಿಗೆ ಒದಗಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳಿಗೆ ಕಾಯ್ದಿರಿಸಿರುವ SC, ST, TSP ಹಣದ ದುರುಪಯೋಗವನ್ನು ತಡೆಗಟ್ಟಬೇಕು. ಕಾಯ್ದೆಯಲ್ಲಿರುವ ದಲಿತ ವಿರೋಧಿ ಸೆಕ್ಷನ್ 7D ರದ್ದಾಗಬೇಕು. ಮಲೆನಾಡು ಭಾಗಗಳಲ್ಲಿ ಕಾಫಿ ಪ್ಲಾಂಟರ್ಗಳು ಅಕ್ರಮವಾಗಿ ಒತ್ತುವರಿ ಮಾಡಿರುವ ಭೂಮಿಯನ್ನು ತೆರವುಗೊಳಿಸಿ ಭೂಹೀನರಿಗೆ ಹಂಚಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರ ಭೂಮಾಲೀಕರಿಗೆ ಗುತ್ತಿಗೆ ನೀಡುವುದನ್ನು ತಡೆಯಬೇಕು ಎಂದರು. ಅಂಬೇಡ್ಕರ್ ವಾದ ಈ ದಿನ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ BJP ಸರ್ಕಾರದ ವಿರುದ್ಧ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನು ರದ್ದುಗೊಳಿಸಬೇಕು, ಬರಗೂರು ರಾಮಚಂದ್ರಪ್ಪ ಪರಿಷ್ಕರಣಾ ಸಮಿತಿಯನ್ನು ಮುಂದುವರಿಸಬೇಕು, ಹಾಗೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಸೌಲಭ್ಯಗಳನ್ನು ಹೆಚ್ಚಿಸಬೇಕು. PTCL ಕಾಯ್ದೆ ಈಗ ಆಗಿರ್ತಕ್ಕಂಥ ಏನು PTCL ಕಾಯ್ದೆಯನ್ನು ಪುನರ್ ಜಾರಿಗೆ ತರ್ತಕ್ಕಂಥ ಕೆಲಸ ಆಗಬೇಕು. ಮತ್ತು CRC ಸೆಂಟರ್ಗಳ ಕೇಂದ್ರಕ್ಕೆ ಅಧಿಕಾರದ ಜವಾಬ್ದಾರಿಯನ್ನು ಜಾಸ್ತಿ ಮಾಡಬೇಕು ಅಂತೇಳಿ, ಮತ್ತು ಸುಳ್ಳು ಜಾತಿ ಪತ್ರಗಳನ್ನು ಮಾಡ್ತಾ ಇರ್ತಕ್ಕಂಥ ಆ ಅಧಿಕಾರಿಗಳನ್ನು ವಜಾ ಮಾಡಬೇಕು ಅಂತಕ್ಕಂಥ ಕೆಲವು ಬೇಡಿಕೆಗಳನ್ನು ನಾವು ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದೀವಿ. ನಮ್ಮನ್ನು ಆಳ್ತಾ ಇರ್ತಕ್ಕಂಥ BJP ಸರ್ಕಾರ ಇವತ್ತು ಇಡೀ ರಾಜ್ಯದ ಎಲ್ಲ ಸಾಹಿತಿಗಳು, ಲೇಖಕರು, ಸಂಘ ಸಂಸ್ಥೆಗಳು, ಜನಪರ ಹೋರಾಟಗಾರರು ಸರ್ಕಾರದ ಮೇಲೆ ಪಠ್ಯಪುಸ್ತಕವನ್ನು, ಈ ಶಿಕ್ಷಣದ ಕೇಸರೀಕರಣವನ್ನು ಈ ಎಳೆಯ ಮಕ್ಕಳ ಮೇಲೆ ಏರಬೇಡಿ ಅಂತೇಳಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದ್ದರೂ ಕೂಡ ಈ ಮಂಡು ಬಿದ್ದಿರತಕ್ಕಂಥ BJP ಸರ್ಕಾರ ಈ ಒಂದು ಪಠ್ಯಪುಸ್ತಕವನ್ನು ಮುಂದುವರಿಸೋದ್ರಲ್ಲಿ ಮುಂದಾಗಿರೋದ್ರಿಂದ ಅವರಿಗೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ ಮತ್ತು ಧಿಕ್ಕಾರವನ್ನು ಕೂಡ ಹೇಳ್ತಾ ಇದ್ವಿ. ಇದೇನು ಅಧ್ಯಕ್ಷೀಯ ರಾಜ್ಯನ, ಶ್ರೀಲಂಕನ ಬೇರೆ ಅಧ್ಯಕ್ಷೀಯ ರಾಜ್ಯಗಳಿರ್ತಕ್ಕಂಥ ಸ್ಥಿತಿನಲ್ಲಿ ಇವತ್ತು ಸರ್ವಾಧಿಕಾರವನ್ನು ಮಾಡ್ತಾ ಇದ್ದಾರೆ. ಭಾರತ ದೇಶ ಪ್ರಜಾಪ್ರಭುತ್ವ ದೇಶ, ಜಾತ್ಯತೀತ ದೇಶ. ಕುವೆಂಪುರವರ ಏನು ಸುಂದರ ತೋಟ ಅಂತಕ್ಕಂಥ ಏನು ಇದೆ, ಅವುಗಳನ್ನೆಲ್ಲವನ್ನು ಕೂಡ ಮರೆಮಾಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.
ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷದಲ್ಲಿ ಇವತ್ತು MLAಗಳಾಗಿ ಮಂತ್ರಿಗಳಾಗಿ ಈ ದೇಶದ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಈ ರಾಜಕಾರಣಿಗಳು ಇವತ್ತು ಈ ಪ್ರಜೆಗಳನ್ನೇ ಧಿಕ್ಕರಿಸ್ತಕ್ಕಂಥ ಮಟ್ಟಕ್ಕೆ ಹೊರಟಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಇಡೀ ರಾಜ್ಯದಲ್ಲಿ ಎಲ್ಲ ಪ್ರಗತಿಪರ ಚಳುವಳಿಗಳು, ದಲಿತ ಚಳುವಳಿಗಳು, ರೈತ ಚಳುವಳಿಗಳು, ಅಲ್ಪಸಂಖ್ಯಾತ ಚಳುವಳಿಗಳು ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇವತ್ತು ಸಾಂಕೇತಿಕವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದಕ್ಕೆ ನಾನು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಲ್ಲೇಶ್ ಎಂಬುಗ, ರಾಜ್ಯ ಸಂಘಟನಾ ಸಂಚಾಲಕರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಡೆದ ಮಂಥನ ಹಾಸನ ಚಿಂತಕರ ಬಳಗದಿಂದ ಪಠ್ಯಪುಸ್ತಕ ಪರಿಷ್ಕರಣೆ ಒಂದು ವಿಶ್ಲೇಷಣೆ ಕುರಿತು ವಿಚಾರಗೋಷ್ಠಿ ನಡೆಸಲಾಯಿತು. ಭೂಮಿ ಮೇಲೆ ನಡೆದಿರುವ ಚರಿತ್ರೆಯು ಎಂದೂ ಸಮಾಧಿಯಾಗುವುದಿಲ್ಲ ಎಂದು ಪಠ್ಯ ಪರಿಷ್ಕರಣ ಕುರಿತು ಕೆಲವರ ಆರೋಪಗಳಿಗೆ ಉತ್ತರವಾಗಿ ಮಾತನಾಡಿ, ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಬಾರದಿದ್ದರೆ ದೇಶವನ್ನೇ ಮಾರಿಬಿಡುತ್ತಿದ್ದರು ಎಂದು ಮೈಸೂರು ರಂಗಾಯಣದ ನಿರ್ದೇಶಕ ಅಡ್ಡಂಡ ಕಾರ್ಯಪ್ಪ ಎಚ್ಚರಿಸಿದರು. ಸರ್ಕಾರದ ಬಗ್ಗೆ ಯಾರಾದರೂ ಏನಾದರೂ ಒಂದು ಕೆಟ್ಟ ಮಾತಾಡಿದ್ರೆ ನಮಗೆ ಬಹಳ ಮುಜುಗರ ಆಗುತ್ತೆ, ನೋವಾಗುತ್ತೆ. ಮೋದಿ ಹಾಗೆ ಅಥವಾ ಯೋಗಿ ಹಾಗೆ ನಮ್ಮ ಸರ್ಕಾರ ಯಾಕಿರಬಾರದು ಅಂತ ಕೇಳ್ತಾ ಇದ್ದಾರೆ ಜನ. ಯಾಕೆ ಇಲ್ಲ? ನಮ್ಮಲ್ಲಿ, ನಮ್ಮ ಪರಿವಾರದಲ್ಲಿ ಒಂದು ಮಾತಿದೆ, ಅದನ್ನು ನನ್ನ ಗೆಳೆಯ ಇವತ್ತು ಬಂದ ಹಾಗೆ ಜ್ಞಾಪಿಸಿದೆ. ಏನೆಂದರೆ ರಾಜಿಯಾಗದ ಬದ್ಧತೆ ಅಂತ. ರಾಜಿಯಾಗದ ಬದ್ಧತೆ. ನಾವು ರಾಜಿ ಮಾಡ್ಕೊಂಡ್ಮೇಲೆ ಆ ಹಿಂದಿನ ಸರ್ಕಾರಕ್ಕೂ ನಮಗೂ ಏನು ವ್ಯತ್ಯಾಸ? ನಾವು ಯಾಕೆ ರಾಜಿ ಆಗಬೇಕು? ನಾವು ಮಾಡಿದ್ದು ಸರಿ ಅಂದ ಮೇಲೆ ಏನು ಅಕ್ಷರ ದೋಷಗಳನ್ನು ನಾವು ಒಪ್ಕೊಳ್ಳೋಣ, ಆದರೆ ನಾವು ಮಾಡಿದ ವಿಚಾರಧಾರೆಯಲ್ಲಿ ನಾವು ಸರಿ ಅಂತಾದರೆ ನಾವು ಯಾಕೆ ರಾಜಿ ಆಗಬೇಕು? ಇದು ನನ್ನ ಪ್ರಶ್ನೆ. ರಾಜಿ ಚುನಾವಣೆಗಾಗಿ ಅಲ್ಲ, ಈಗ 1 ವರ್ಷದಲ್ಲಿ ಚುನಾವಣೆ ಬರ್ತದೆ ಅಂತೆಲ್ಲ ಅವರೆಲ್ಲ ಸುರು ಮಾಡಿಕೊಂಡಿದ್ದಷ್ಟೇ. ಇದೇನಾದರೂ ಪಠ್ಯಪುಸ್ತಕ ಪರಿಷ್ಕರಣೆ ಮೊದಲ ವರ್ಷವೇ ಆಗಿದ್ರೆ ಸರ್ಕಾರ ಬಂದು ಯಾವ ಗಲಾಟೆಯೂ ಇಲ್ಲ. ಈಗ 1 ವರ್ಷದಲ್ಲಿ ಚುನಾವಣೆ ಇದೆಯಲ್ಲ, ಸಬ್ಜೆಕ್ಟ್ ಬೇಕಲ್ಲ, ಅದಕ್ಕಾಗಿ ಗಲಾಟೆ. ಯಾವಾಗಿಂದ ಇದು ಪ್ರಾರಂಭ ಆಯಿತು? ಎಷ್ಟು ಸುಳ್ಳು ಚರಿತ್ರೆಗಳನ್ನು ನಮಗೆ ಬೋಧಿಸಿದರು. ನಮ್ಮ ಮಕ್ಕಳಿಗೆ ಚಾತುರ್ಯ ತೀರಿಸಿದ ಒಂದು ಪಾಠವಾದರೂ ಇದೆಯಾ? ಅಕ್ಬರ್ ದಿ ಗ್ರೇಟ್, ಅಲೆಕ್ಸಾಂಡರ್ ದಿ ಗ್ರೇಟ್. ಎಲ್ಲಿ ಶಿವಾಜಿ ಗ್ರೇಟ್ ಅಂತ ಓದಿದ್ದೀವಿ? ಎಲ್ಲಿ ರಾಣಾ ಪ್ರತಾಪ್ ಸಿಂಹ ಅಂತ ಓದಿ? ಎಲ್ಲ ಟೆರರಿಸ್ಟ್ ಮಾಡಿದ್ದಾರೆ. ಭಗತ್ ಸಿಂಗನ್ನು ಟೆರರಿಸ್ಟ್ ಮಾಡಿದ್ದಾರೆ, ಎಲ್ಲರನ್ನು ಟೆರರಿಸ್ಟ್ ಮಾಡಿ ಹಾಕಿದ್ದಾರೆ. ಟೆರರಿಸ್ಟ್ ಅವರೆಲ್ಲ. ರಾಷ್ಟ್ರೀಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರನ್ನಾಗಿ ವಿಜಯ ಕರ್ನಾಟಕ ಪತ್ರಿಕಾ ಜಿಲ್ಲಾ ವರದಿಗಾರ ಜಿ ಪ್ರಕಾಶ್ ಅವರನ್ನು ಆಯ್ಕೆ ಮಾಡಲಾಗಿದೆ. ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಅವರು ಪ್ರಕಾಶ್ ಅವರ 25 ವರ್ಷಗಳ ಪತ್ರಿಕಾ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಆಯ್ಕೆ ಮಾಡಿದ್ದಾರೆ. ಜೊತೆಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಕೂಡ ಹಲವು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ರಾಷ್ಟ್ರೀಯ ಪತ್ರಕರ್ತರ ಸಂಘಕ್ಕೆ ಸದಸ್ಯರಾಗಿ ಆಯ್ಕೆಯಾಗಿರುವ ಪ್ರಕಾಶ್ ಅವರಿಗೆ ಫಾಸ್ಟ್ ಟಿವಿ ಪ್ರಧಾನ ಸಂಪಾದಕರಾದ ಸುನಿಲ್ ಗೌಡ ಅಭಿನಂದನೆ ಸಲ್ಲಿಸಿದ್ದಾರೆ. 8ನೇ ವಿಶ್ವ ಯೋಗ ದಿನಾಚರಣೆಯನ್ನು ಆದಿಚುಂಚನಗಿರಿ ಶಾಲೆ ರವೀಂದ್ರ ನಗರದಲ್ಲಿ ಆಚರಿಸಲಾಯಿತು. ಪೂಜ್ಯ ಶಂಭುನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಮುಖ್ಯ ಅತಿಥಿಯಾಗಿ ಬಿಜಿಎಸ್ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್ ಜಿ, ಶಾಲೆಯ ಮುಖ್ಯೋಪಾಧ್ಯಾಯರಾದ ದರ್ಶನ್ ಕೆಬಿ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದು ಮಕ್ಕಳಲ್ಲಿ ದಿನನಿತ್ಯದ ಬದುಕಿನಲ್ಲಿ ಯೋಗದ ಉಪಯೋಗದ ಬಗ್ಗೆ ವಿವರಿಸಲಾಯಿತು. ಹಾಗೂ ಯೋಗ ಶಿಕ್ಷಕಿಯರಾದ ಶೋಭಾ ಮತ್ತು ಜಾನಕಿ ಇವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕಾರ ನೀಡಿದರು. ಬೇಲೂರು ತಾಲೂಕಿನ ಚನ್ನಕೇಶವ ಸ್ವಾಮಿ ದೇಗುಲ ಮುಂಭಾಗ ಪುರಾತತ್ವ ಇಲಾಖೆಯಿಂದ ನಿರ್ವಹಿಸಲ್ಪಡುತ್ತಿರುವ ಶೌಚಾಲಯಕ್ಕೆ ಕಾಮಗಾರಿ ನೆಪದಲ್ಲಿ ಬೀಗ ಹಾಕಲಾಗಿದೆ. ವಿಶ್ವವಿಖ್ಯಾತ ಪ್ರವಾಸಿ ಕೇಂದ್ರ ಬೇಲೂರು ಚನ್ನಕೇಶವ ಸ್ವಾಮಿ ದೇಗುಲ ಮುಂಭಾಗ ಪುರಾತತ್ವ ಇಲಾಖೆಯಿಂದ ನಿರ್ವಹಿಸಲ್ಪಡುತ್ತಿರುವ ಸಾರ್ವಜನಿಕರ ಶೌಚಾಲಯಕ್ಕೆ ಕಾಮಗಾರಿ ನೆಪದಲ್ಲಿ ಬೀಗ ಹಾಕಲಾಗಿದ್ದು ಪ್ರವಾಸಿಗರು ಬಹಿರ್ದಿಸೆಗೆ ತೆರಳಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಡಾಕ್ಟರ್ ರಾಜ್ ಅಭಿಮಾನಿ ಸಂಘದ ಅಧ್ಯಕ್ಷ ತೀರ್ಥಂಕರ ಮಾತನಾಡಿ, ಪುರಾತತ್ವ ಇಲಾಖೆಯ ಕಿತಾಪತಿಯಿಂದಾಗಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಈ ಹಿಂದೆ ಪುರಾತತ್ವ ಇಲಾಖೆಯವರು ಶೌಚಾಲಯ ಸ್ವಚ್ಛತೆಯ ನಿರ್ವಹಿಸಲು ಬಿವಿಸಿ ಕಂಪನಿಗೆ ಗುತ್ತಿಗೆ ಕೊಟ್ಟಿದ್ದರು. ನಂತರ ಟೆಂಡರ್ ಗೊಂದಲದಿಂದಾಗಿ 6 ತಿಂಗಳ ಹಿಂದೆ ಸ್ಥಳೀಯ ಟಿಪು ಕುಮಾರ್ ಎಂಬುವವರಿಗೆ ನಿರ್ವಹಣೆ ವಹಿಸಿದ್ದರು. ಆದರೆ ಶೌಚಾಲಯ ಸ್ವಚ್ಛ ಮಾಡಲು ಕೆಮಿಕಲ್ ಕೊಡದೆ ಜೊತೆಗೆ ನೀರಿನ ಸಂಪಿನ ಅವ್ಯವಸ್ಥೆಯ ನಡುವೆ ಸ್ವಚ್ಛತೆ ನಿರ್ವಹಿಸುತ್ತಿದ್ದರು. ಈ ನಡುವೆ ಕಳೆದ 6 ತಿಂಗಳಿಂದ ಇಲಾಖೆಯವರು ಸಂಬಳ ಕೊಟ್ಟಿರಲಿಲ್ಲ. ಈ ಬಗ್ಗೆ ಸಂಬಳ ಕೇಳಲು ಹೋದಾಗ ನಾಳೆಯಿಂದ ನೀನು ಕೆಲಸಕ್ಕೆ ಬೇಡ ಎಂದು ಹೇಳಿ ಏಕಾಏಕಿ ಶೌಚಾಲಯಕ್ಕೆ ಬೀಗ ಜಡಿದು ಕಾಮಗಾರಿ ನಡೆಯುತ್ತಿದೆ ಎಂಬ ನಾಮಫಲಕವನ್ನು ಗೇಟಿಗೆ ನೇತು ಹಾಕಿದ್ದಾರೆ. ಆದರೆ ಒಳಗಡೆ ಯಾವುದೇ ರೀತಿಯ ಕಾಮಗಾರಿ ನಡೆಯುತ್ತಿಲ್ಲ. ಕೆಲಸಗಾರನಿಗೆ ಸಂಬಳ ಕೊಡಬೇಕಾಗುತ್ತದೆ ಎಂದು ಗೇಟಿಗೆ ಬೀಗ ಹಾಕಿ ಪುರಾತತ್ವ ಇಲಾಖೆಯವರು ಪ್ರವಾಸಿಗರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿಶುದ್ಧವಾದ ದೇವಾಲಯ, ವರ್ಲ್ಡ್ ಫೇಮಸ್ ಟೆಂಪಲ್ ಚನ್ನಕೇಶವ ಸ್ವಾಮಿ ಟೆಂಪಲ್ ಬೇಲೂರು. ಆದರೆ ಇಲ್ಲಿ
ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಶೌಚಾಲಯಕ್ಕೆ ಬಂದ್ ಮಾಡಿ ಕೆಲಸ ಪ್ರಗತಿಯಿಂದ ಬೋರ್ಡ್ ಹಾಕಂತಾರೆ. ಕಾರಣ ಕೇಳಿದ್ರೆ ಎಲ್ಲಿ ಕೆಲಸ ಆಗ್ತಾ ಇಲ್ವಲ್ಲ ಅಂತ ಕೇಳಿದ್ರೆ ಅವರು ಇಲ್ಲ ಸರ್ ಕೆಲಸ ಆಗ್ತಾ ಇದೆ ಅಂತಾರೆ. ಯಾವುದೇ ಕಾರಣಕ್ಕೆ ಕೆಲಸ ಆಗ್ತಾ ಇಲ್ಲ ಇಲ್ಲಿ. ಆದರೆ ಇಲ್ಲಿ ನೋಡ್ಕೊತಾರಂಥ ಪಾರ್ಟಿ ಕೇಳಿದ್ರೆ ನನಗೆ ಇಲ್ಲಿವರೆಗೂ ಸಂಬಳ ಆಗಿಲ್ಲ, 6 ತಿಂಗಳಿಂದ ಸಂಬಳ ಆಗಿಲ್ಲ, ನಾವು ಸಂಬಳ ಇಲ್ಲಿದ್ರೆ ಹೆಂಗೆ ಕೆಲಸ ಮಾಡೋದು, ಇಲ್ಲ ನಾವು ಕಲೆಕ್ಷನ್ ಸಹ ಮಾಡಿ ಮೇಂಟೈನ್ ಮಾಡ್ತೀವಿ ಅಂತ ಅಂದರೆ ಅದಕ್ಕೂ ಸಹ ಕಲೆಕ್ಷನ್ ಮಾಡಬೇಡಿ ಅಂತಾರೆ. 6 ತಿಂಗಳಿಂದ ನಮಗೇನು ಸಂಬಳ ಆಗಿಲ್ಲ, ನಾವು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವರು ಕೆಲಸ ಪ್ರಗತಿಲಿದೆ ಅಂತ ಹೇಳಿ ಬೋರ್ಡ್ ಹಾಕ್ಕೊಂತಾರೆ. ಇದು ನ್ಯಾಯನೇ. ಬೆಳಗಿನ ಜಾವದಲ್ಲಿ ಪ್ರವಾಸಿಗರು ಬಂದು ಇಲ್ಲಿ ಈಗ ಬಾಗಿಲು ತೆಗಿತಾರೆ ಕಾದು ಅವರು ಬೇರೆ ಕಡೆ ಹೋಗೋ ಪರಿಸ್ಥಿತಿ ಆಗಿದೆ. ಇಂಥ ಪರಿಸ್ಥಿತಿ ಬೇಕೇ? ಇದು ಯಾರು ಮಾಡ್ಕೊಂಡಿದ್ದಾರೆ, ಏನು ಕತೆ ಇದ್ರದ್ದು? ಅವ್ರಿಗೆ ಸಂಬಳ ಕೊಡಬಾರ್ದೆ? ಇದೇ ಥರ ಆಗಿಬಿಟ್ರೆ ಸೆಂಟ್ರಲ್ ಗೌರ್ಮೆಂಟು ಈ ಥರ ನಡ್ಕೊಂಡ್ಬಿಟ್ರೆ ಏನು ಕತೆ? ಮುಂದಿನ ದಿನಗಳಲ್ಲಿ ಸರಿಪಡಿಸ್ದಲ್ಲ ಇಲ್ಲ ಇದ್ದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ, ಅದು ಬೇಲೂರು ಚೆನ್ನಕೇಶ್ವರ ಯಾವುದೇ ಥರ ಸೌಲಭ್ಯ ಇಲ್ಲದಲ್ಲೇ ಇದೆ. ಈ ರಿಸರ್ಚ್ ಮಾಡೋಕ್ಕೂ ಅವರು ತೊಂದರೆ ಕೊಟ್ಬಿಟ್ರೆ ಈ ಪ್ರವಾಸಿಗರು ಎಲ್ಲಿ ಒಂದ ಮಾಡೋಕ್ಕೆ ಹೋಗ್ತಾರೆ? ದೇವಸ್ಥಾನ ಸುತ್ತ ಹೋಗಬೇಕು, ಗಲೀಜು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ಹೆಚ್ಚು ಹೊತ್ಕೊಂಡು ಅವರಿಗೆ ಸಂಬಳ 6 ತಿಂಗಳು ಸಂಬಳ ಕೊಡಬೇಕಂತೆ, ಸಂಬಳನ ಕೊಡಬೇಕು, ಶೌಚಾಲಯ ತೆರೀಬೇಕು. ಇದು ಒಂದು ಸಾಲಲ್ಲ, ಇನ್ನೂ 4 ಶೌಚಾಲಯ ಬೇಕು. ಪ್ರವಾಸಿಗರು ಜಾಸ್ತಿ ಆಗ್ತಾ ಇದ್ದಾರೆ ಅನ್ನೋದು. ಅದೇ ಸರ್, ನಮ್ಮ ಕ್ಲೀನ್ ಮಾಡ್ಕೊಂಡು 5 ರೂಪಾಯಿ ಜನ ಕೊಡೋರು ತರಿಸ್ಕೊಂಡಿದ್ದೀನಿ, 2 ರೂಪಾಯಿ, 1 ರೂಪಾಯಿ, 2 ರೂಪಾಯಿ. ಆದರೆ ನೀವು ಯಾಕೆ ದುಡ್ಡು ಇಸ್ಕೊಡ್ತಾರೆ? ಅವ್ರು 6 ತಿಂಗಳಿಂದ ನಮಗೆ ಸಂಬಳ ಕೊಟ್ಟಿಲ್ಲ, ನನ್ನ ಮೊನ್ನೆಯಿಂದ ಬಾಕಲ್ಲಿ ಹಾಕಿದ್ರು ಸರ್. ಸಂಬಳ ಕೇಳಿದ್ರೆ ಏನಂತಾರೆ? ಸಂಬಳ ಯಾವ ಸಂಬಳ ಕೊಡಲ್ಲ, ನಾವು ಬೀಗ ಹಾಕಿದ್ದಾರೆ ಅಷ್ಟು. ಈಗ ಅವರೇ ಹಾಕಿದ್ದ ಬಂದು? ಬೀಗ ಅವರೇ ಹಾಕಿದ್ರು. ನಾಳೆ ಬೀಗ ಹಾಕಿ 3 ದಿವಸ ಆಯಿತು, ನಾಳೆದು ಬೋರ್ಡ್ ಹಾಕಿದ್ರು ಸರ್. ಬೋರ್ಡ್ ಹಾಕಿದ್ದು ನೆನ್ನೆ. ಹಾಂ. ಒಳಗಡೆ ಏನು ಕೆಲಸ ನಡೀತಾ ಇಲ್ಲ? ಕೆಲಸ ಏನು ನಡೀತಾ ಇಲ್ಲ, ಸುಮ್ಮನೆ ಬಾಕಲ್ಲಿ ಹಾಕಿದ್ರು ಸರ್. ಯಾವ ಸೀನರಿ, ಅನರ್ಥ ಸಂಭಾಷಣೆ ಹಾಗೂ ಅಬ್ಬರವಿಲ್ಲದ 4 ಜನ ನಿರ್ದೇಶಕರನ್ನೊಳಗೊಂಡ ಕುರುಕ್ಷೇತ್ರ ನಾಟಕವನ್ನು ಜೂನ್ 26ರಂದು ಪ್ರದರ್ಶಿಸುತ್ತಿರುವುದಾಗಿ ನಾಟಕ ನಿರ್ದೇಶಕ ರಂಗಪ್ಪ ದಾಸ್ ಮತ್ತು ಗ್ಯಾರಂಟಿ ರಾಮಣ್ಣ ತಿಳಿಸಿದರು. ಶ್ರೀ ಆಂಜನೇಯ ಕಲಾ ಬಳಗದೊಂದಿಗೆ ದಿವಂಗತ ಬಿ ಪುಟ್ಟಸ್ವಾಮಿರವರ ವಿರಚಿತ ರಂಗ ಪ್ರಯೋಗದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಡೆಯುವ ಕುರುಕ್ಷೇತ್ರ ಪೌರಾಣಿಕ ನಾಟಕದ ಮೊದಲನೇ ರಂಗ ಪ್ರಯೋಗ ಮಾಡಲಾಗ್ತದೆ. ಈ ನಾಟಕದ ಪ್ರಮುಖ ವಿಶೇಷ ಏನಂದ್ರೆ ಸೀನರಿಗಳಿಲ್ಲದೆ, ಪರದೆಗಳಿಲ್ಲದೆ, ಆಧುನಿಕ ಅಲಂಕಾರಗಳಿಲ್ಲದೆ, ಅನಗತ್ಯ ಹಾಡುಗಳ ಅಬ್ಬರವಿಲ್ಲದೆ, ಅನರ್ಥ ಸಂಭಾಷಣೆಗಳಿಲ್ಲದೆ, ಮೂಲದಾಟಿಗೆ ಭಂಗ ಬಾರದ ಹಾಗೆ ರಂಗದ ಮೇಲೆ ಪ್ರದರ್ಶನಗೊಳ್ಳುತ್ತಿದೆ ಎಂದರು. ಅಧಿಕ ವ್ಯಯ ಮಾಡದೆ ಕಲಾಭವನದಲ್ಲೇ ಇರುವ ವಸ್ತುಗಳನ್ನು ಬಳಸಿಕೊಂಡು ಕುರುಕ್ಷೇತ್ರ ನಾಟಕ ಪ್ರದರ್ಶನ ಮಾಡಲಾಗ್ತಿದೆ. ಹೊಸ ಪ್ರಯೋಗದಲ್ಲಿ ಈ ನಾಟಕಕ್ಕೆ 4 ಜನ ನಿರ್ದೇಶಕರಿದ್ದಾರೆ ಎಂದು ಹೇಳಿದರು. 5, 6, 10 ಲಕ್ಷದಲ್ಲೂ ಕೂಡ ಹಣ ಖರ್ಚು ಮಾಡಿ ನಾಟಕವನ್ನು ಮಾಡುವಂತ ಪ್ರವೃತ್ತಿ ನಾವೆಲ್ಲ ಕಂಡು. ಹೀಗಾಗಿ ಸ್ವಲ್ಪ ಹಣ ಇರುವಂತವರು ನಾಟಕಗಳಲ್ಲಿ ಭಾಗವಹಿಸೋದು ಅಂತಿದ್ದಾರೆ. ಕೆಲವರು ದುಡ್ಡು ಇಲ್ಲದಂಥವರು ಬಹಳ ಪ್ರತಿಭಾವಂತರು ಇದ್ರು. ಅದರಲ್ಲಿ ಕಡಿಮೆ ಹಣ ಖರ್ಚಿನಲ್ಲಿ ಎಲ್ಲ ಪ್ರತಿಭಾವಂತವರು ಇರುವ ವೇದಿಕೆಯನ್ನೇ ಬಳಸಿಕೊಂಡು ಎಷ್ಟು ಉತ್ತಮವಾಗಿ ಕಲೆಯನ್ನು ಪ್ರದರ್ಶನ ಮಾಡುವಂತ ಒಂದು ಪ್ರಯೋಗವನ್ನು ನಾವು ಇವತ್ತು ಭಾನುವಾರ ಕುರುಕ್ಷೇತ್ರ ನಾಟಕದಲ್ಲಿ ಅವರ ವಿರಚಿತ ಮೂಲ ಒಂದು ಚಿತ್ರಣಕ್ಕೆ ಧಕ್ಕೆ ತರುವಂತ ಒಂದು ನಾಟಕನ 4 ನಿರ್ದೇಶಕರನ್ನ ಒಳಗೊಂಡು ಪ್ರಯೋಗ ಆಗ್ತಾ ಇದೆ. ಅಂದ್ರೆ ಸೀನರಿಗಳೇ ಇಲ್ಲದಂತಹ ಮತ್ತೆ ಇರುವ ವೇದಿಕೆಯಲ್ಲಿಯೇ ಕೂಡ ನಾಟಕಕ್ಕೆ ಬೇಕಾದಂತಹ ಪೀಠೋಪಕರಣಗಳಿರ್ಬೋದು ವ್ಯವಸ್ಥೆನ ಬಳಸಿಕೊಂಡು ಅತಿಯಾದ ಹಾಡುಗಳೇ ಕೂಡ ಕಡಿಮೆ ಸಂದರ್ಭಕ್ಕೆ ತಕ್ಕಂತೆ 1-2 ಹಾಡು ಇದ್ದುಕೊಂಡು ಒಂದು ಅಭಿನಯದ ಮುಖಾಂತರ ಜನರಿಗೆ ಚಿತ್ರಣವನ್ನು ಕಡಿಮೆ ಖರ್ಚಿನಲ್ಲಿ ಎಲ್ಲರೂ ಕೂಡ ಹಣ ಇದ್ದಂಥ ಕಲಾವಿದರು ಪ್ರತಿಭೆಯನ್ನು ಪ್ರದರ್ಶನ ಮಾಡುವಂಥ ಪ್ರಯೋಗವನ್ನು ಈ ಸರಿ ಮೊದಲನೇದಾಗಿ 3 ಜನ ನಿರ್ದೇಶಕರು ಇವತ್ತು ಹೇಗೆ ಮಾಡಬೇಕು, ಯಾವ ಥರ ಮಾಡ್ತಾ ಇದ್ದೀವಿ ಅನ್ನೋದನ್ನು ಇವತ್ತು ಒಂದು ಈಗ ನಿಮ್ಮ ಮೂಲದಿಂದ ಹಂಚಿಕೊಂಡು ಅಟ್ಲೀಸ್ಟ್ ಬೇರೆ ಕಡೆ ಕೂಡ ಪ್ರಯೋಗ ಮಾಡುವಾಗ ಅಂತ ಅನಿಸುತ್ತೆ ಅನ್ನೋ ಒಂದು ನಾಟಕವನ್ನು ಕುರುಕ್ಷೇತ್ರವನ್ನು ಮೂಲ ಕೃತಿಗೆ ಧಕ್ಕೆ ಬರೋದಂತೆ. ಏನು ಬಿ ಪುಟ್ಟಸ್ವಾಮಿಯವರು ಅಂತ ಹೇಳ್ಬಿಟ್ಟು ಅವತ್ತು ಗುಬ್ಬಿ ಕಂಪನಿಗೋಸ್ಕರ ಒಂದು ನಾಟಕವನ್ನು ರಚನೆ ಮಾಡಿದ್ರು. ಅದರ ಪೂರ್ತಿ ನಾಟಕ ಇವಾಗ ಯಾರೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕಂದ್ರೆ ಬರೀ ಹಾಡುಗಳೇ ತುಂಬ್ಕೊಂಡಿದ್ವಿ. ಅದಕ್ಕಾಗಿ ಹಾಡುಗಳನ್ನು 4ನೇ ಒಂದು ಭಾಗ ಬರೀ 35 ಹಾಡುಗಳನ್ನು ಈ ನಾಟಕಕ್ಕೆ ಅಳವಡಿಸಿ, ಆಮೇಲೆ ಸಮಯವನ್ನು ಒಂದು 9 ಗಂಟೆ 9:15 ಗಂಟೆ ಆಗ್ತಕ್ಕ ನಿಗದಿಯಾಗಿ ಮಾಡ್ತಾ ಇದ್ದಂಥ ಒಂದು ನಾಟಕವನ್ನು 5ರಿಂದ 5:15 ಗಂಟೆಗೆ ಕಂಪೋಸ್ ಮಾಡಿ ಅಳವಡಿಸಿ, ಆಮೇಲೆ ಒಬ್ಬೊಬ್ಬರು ಈಗ ನಾನು ಎಲ್ಲವನ್ನೂ ನೋಡ್ಕೊಳ್ತಾ
ನನ್ನ ಜೊತೆಯಲ್ಲಿ ಇವರು ನಿರ್ದೇಶನ ಮಾಡೋದಕ್ಕೆ ನಮ್ಮ ದರ್ಶನ್ ವೆಂಕಟೇಶ್ನವರು ಎಲ್ಲ ಸಾಮಾನ್ಯವಾಗಿ ನಿರ್ದೇಶಕರು ಏನು 4 ಜನ ಇದ್ದೀರಿ, 4 ಜನವೂ ರಾಜ್ಯ ಪ್ರಶಸ್ತಿಯನ್ನು ಪಡೆದ ನಿರ್ದೇಶಕರನ್ನ, ಅನುಭವಿ ನಿರ್ದೇಶಕರನ್ನ ತಗೊಂಡು ಇವ್ರ ಹತ್ರ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಒಂದು ಪ್ರಚಾರ ಕೊಡೋಣ. ಯಾಕೆಂತಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಅಂದರೆ 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾಟಕ ಮಾಡೋದು ಕಲಾವಿದರಿಗೆ ಕಷ್ಟವಾಗಿರ್ತಕ್ಕಂಥ ಕಾಲದಲ್ಲಿ ಇದನ್ನು ಮಾಡಿ ತೋರಿಸ್ಬೋದಾ ಅನ್ನೋದು ಇವತ್ತಿನ ನಟರಿಗೆ, ನಿರ್ದೇಶಕರಿಗೆ ಮನವರಿಕೆ ಆಗಲಿ ಅನ್ನೋ ಉದ್ದೇಶದಿಂದ ಈ ನಾಟಕವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಎಚ್.ಎನ್. ಗಿರೀಶ್, ಆನಂದ್ ಕುಮಾರ್ ಪ್ಯಾರಾ ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಜೂನ್ 26ರಂದು ಹಾಸನದಲ್ಲಿ ರಾಜ್ಯ ಮಟ್ಟದ ವಿಕಲಚೇತನರ ಬ್ಯಾಡ್ಮಿಂಟನ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಎಚ್.ಎನ್. ಗಿರೀಶ್, ಆನಂದ್ ಕುಮಾರ್ ಪ್ಯಾರಾ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ಅಂಗವಿಕಲರ ಕ್ರೀಡಾ ಸಂಸ್ಥೆರವರ ಸಹಯೋಗದಲ್ಲಿ ಹಾಸನದ ಹಾಸನಾಂಬ ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ವಿಕಲಚೇತನರ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಆಯೋಜಿಸುತ್ತಿದ್ದೇವೆ. ಹಾಗೂ ಈ ಕ್ರೀಡಾಕೂಟಕ್ಕೆ ರಾಜ್ಯಾದ್ಯಂತ ಸುಮಾರು 150ಕ್ಕೂ ಹೆಚ್ಚು ವಿಕಲಚೇತನ ಕ್ರೀಡಾಪಟುಗಳು ಹಾಗೂ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ಯಾರಾ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ ಎಂದರು. ಇದು ನಮ್ಮ ಅಕಾಡೆಮಿಯಿಂದ ಆಯೋಜನೆಗೊಳ್ಳುತ್ತಿರುವ ಮೊದಲ ಕ್ರೀಡಾ ಕಾರ್ಯಕ್ರಮವಾಗಿದ್ದು, ನಮ್ಮ ಮೂಲ ಉದ್ದೇಶಗಳು ಇಡೀ ರಾಷ್ಟ್ರದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಕ್ರೀಡಾಪಟುಗಳನ್ನು, ಅದರಲ್ಲೂ ಗ್ರಾಮೀಣ ಭಾಗದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ತರಬೇತಿಗೊಳಿಸಿ ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್, ಪ್ಯಾರಾ ಒಲಿಂಪಿಕ್ಸ್ ಮಟ್ಟದಲ್ಲಿ ಅವರು ಭಾಗವಹಿಸಿ ಪದಕಗಳನ್ನು ಗೆದ್ದು ದೇಶದ ಗೌರವವನ್ನು ವಿಶ್ವ ಮಟ್ಟದಲ್ಲಿ ಕೊಂಡೊಯ್ಯುವಂತಹ ಮಹತ್ವಾಕಾಂಕ್ಷೆಯ ಗುರಿ ನಮ್ಮದಾಗಿದೆ ಎಂದು ತಮ್ಮ ಉದ್ದೇಶವನ್ನು ತಿಳಿಸಿದರು. 2022 ದಿನಾಂಕ ಸಂದರ್ಭದಲ್ಲಿ ಒಂದು ಪ್ಯಾರಾ ಬ್ಯಾಡ್ಮಿಂಟನ್ ರಾಜ್ಯ ಮಟ್ಟದ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಕ್ರೀಡಾಕೂಟವನ್ನು ಹಾಸನ ನಗರದ ಹಾಸನಾಂಬ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾನು ನಮ್ಮ ಜೊತೆಗೆ ಇಬ್ಬರು ವಿಶೇಷ ಅತಿಥಿಗಳನ್ನು ಪರಿಚಯಿಸಿಕೊಡ್ತೀನಿ. ಮೊದಲನೇದಾಗಿ ಆನಂದ್ ಕುಮಾರ್ ಅಂತ ಹೇಳಿ 2015ರ ವಿಶ್ವ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಚಿನ್ನದ ಪದಕ ವಿಜೇತರು. 2013 ಮತ್ತು 2015ರಲ್ಲಿ ವಿಶ್ವದ ನಂಬರ್ 1 ಪ್ಯಾರಾ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದಂತಹ ವ್ಯಕ್ತಿ. ಕಳೆದ ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕ ವಿಜೇತರು ಕೂಡ ಇವರಾಗಿದ್ದಾರೆ. ಇವರು ನಮ್ಮ ಒಂದು ಸಂಘಟನೆಯ ಏನೊಂದು ಅಕಾಡೆಮಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಈ ಸಂದರ್ಭದಲ್ಲಿ ಇವರು ಇದ್ದಾರೆ. ಅದೇ ರೀತಿ ಅಂತೋಣಪ್ಪ ಅವರು ನಮ್ಮ ಹಾಸನ ಜಿಲ್ಲೆಯವರು. ಅವರು ಸಿಟ್ಟಿಂಗ್ ವಾಲಿಬಾಲ್, ನಮ್ಮ ಪ್ಯಾರಾಲಿಂಪಿಕ್ಸ್ನ ಒಂದು ಸಿಟ್ಟಿಂಗ್ ವಾಲಿಬಾಲ್ ಕೂಡ ಪ್ಯಾರಾಲಿಂಪಿಕ್ಸ್ ಡಿಸಿಪ್ಲಿನಲ್ಲಿ ಬರ್ತಕ್ಕಂಥ ಸ್ಪೋರ್ಟ್ಸು, ಅದರ ಒಂದು ದೇಶದ ತಂಡದ ನಾಯಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು. ಮತ್ತು ಹಲವಾರು ವರ್ಷ ರಾಷ್ಟ್ರೀಯ ತಂಡವನ್ನು ಚಾಂಪಿಯನ್ ಮಾಡುವುದರಲ್ಲಿ ಅವರ ಒಂದು ಸೇವೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಮತ್ತು ಅದೇ ರೀತಿ ಈಗಲೂ ಕೂಡ ಅವರು ಸಿಟ್ಟಿಂಗ್ ವಾಲಿಬಾಲ್ ರಾಷ್ಟ್ರೀಯ ತಂಡದ ನಾಯಕರಾಗಿ ಮುಂದುವರಿದಿದ್ದಾರೆ. ಈ ಸಂದರ್ಭದಲ್ಲಿ ಅವರು ನಮ್ಮ ಈ ಒಂದು ಸಂಘಟನಾ ಉಪಾಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇವರು ವಹಿಸ್ಕೊಂಡಿದ್ದಾರೆ. ನಾವು ಇದೇ ವರ್ಷದಲ್ಲಿ ಫೆಬ್ರವರಿನಲ್ಲಿ ನಾವು ಒಂದು ನಮ್ಮ ಹೆಸರಲ್ಲಿ ಅಂದರೆ ಎಚ್.ಎನ್. ಗಿರೀಶ್, ಆನಂದ್ ಕುಮಾರ್ ಪ್ಯಾರಾ ಸ್ಪೋರ್ಟ್ಸ್ ಅಕಾಡೆಮಿ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ನಾವು ಕೂಡ ಗ್ರಾಮೀಣ ಭಾಗದಿಂದ ಬಂದು ಅವತ್ತಿನ ಒಂದು ಅಷ್ಟೊಂದು ಸಪೋರ್ಟ್ ಇಲ್ದಿರುವಂಥ ಕಾಲದಲ್ಲಿ ಕಷ್ಟದಲ್ಲಿ ಬಂದು ನಾವು ನಮಗೆ ಸಿಕ್ಕಂಥ ಸಣ್ಣ ಪುಟ್ಟ ಅವಕಾಶಗಳನ್ನು ಬಳಸ್ಕೊಂಡು ಒಂದು ಐತಿಹಾಸಿಕ ಒಲಿಂಪಿಕ್ಸ್ನಂಥ ಒಂದು ಕ್ರೀಡಾಕೂಟಗಳಲ್ಲಿ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ಇದುವರೆಗೂ ಕೂಡ ಕರ್ನಾಟಕದಲ್ಲೇ ಪ್ಯಾರಾಲಿಂಪಿಕ್ಸ್ ವಿಭಾಗದಲ್ಲಿ ಏಕೈಕ ಪದಕ ವಿಜೇತನಾಗಿ ಇರ್ತಕ್ಕಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಈಗಾಗಲೇ ನಾನು ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ಕೂಡ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಬಟ್ ಎಲ್ಲ ನಮ್ಮ ಸಹ ಉದ್ಯೋಗಿಗಳಾಗಿರ್ಬೋದು, ಮಿತ್ರರಿರ್ಬೋದು, ಮತ್ತು ಸೊಸೈಟಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಗಿರೀಶ್ ಅವರೇ ಬರೀ ಒಂದು ನಿಮ್ಗೆ ಏನು ಬೇಕು ಎಲ್ಲ ಫೆಸಿಲಿಟೀಸ್ಗಳು ನಿಮ್ಗೆ ಇವಾಗ ಎಲ್ಲ ಸಿಕ್ಕಿದೆ, ನೀವು ಚೆನ್ನಾಗಿದ್ದೀರಾ, ಆದರೆ ಸಮಾಜಕ್ಕೆ ಏನಾದರೂ ಕೊಡಬೇಕಲ್ಲ ಅಂತೇಳಿ ನಮ್ಗೆ ಯಾವಾಗಲೂ ಪ್ರೇರೇಪಿಸ್ತಾ ಇದ್ರು. ಸೊ ಅದರ ಫಲವಾಗಿ ನಾವು ಕೂಡ ಏನು ಒಂದು ಕ್ಷೇತ್ರದಿಂದ ಬಂದಿದ್ದೀವಿ, ಕ್ರೀಡಾ ಕ್ಷೇತ್ರದಿಂದ, ಆ ಒಂದು ಕ್ಷೇತ್ರದಿಂದ ಬಂದಿರೋದ್ರಿಂದ ಈ ಕ್ಷೇತ್ರದ ಬೆಳವಣಿಗೆಗೆ ಮತ್ತಷ್ಟು ಪ್ರಯತ್ನಗಳನ್ನ ನಾವು ಖಂಡಿತವಾಗ್ಲೂ ನಿಜವಾಗ್ಲೂ ಇದನ್ನು ಇನಿಷಿಯೇಟ್ ಮಾಡಿದ್ರೆ ಡೆಫಿನೆಟ್ಲಿ ಹಲವಾರು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನ ಈ ದೇಶಕ್ಕೆ ಕೊಡುಗೆ ಕೊಡ್ಬೋದು ಅನ್ನೋ ಉದ್ದೇಶದಲ್ಲಿ ನಾನು ಮತ್ತೆ ನಮ್ಮ ಆನಂದ್ ಕುಮಾರ್ ಬಿ ಇಬ್ಬರು ಸೇರಿ ಒಂದು ಅಕಾಡೆಮಿಯನ್ನ ಸ್ಥಾಪನೆ ಮಾಡೋದ್ರ ಮೂಲಕ
ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡೋಣ ಅಂತೇಳಿ ನಾವು ಮಾಡಿದ್ವಿ. AG&P ಪ್ರಥಮ್ ಸಂಸ್ಥೆಯು ಅನಿಲ ವಿತರಣೆ ಕಂಪನಿಯಾಗಿದ್ದು ರಾಜ್ಯದ ಪ್ರಮುಖ ನಗರಗಳಲ್ಲಿ ವಿಸ್ತರಿಸುವ ಯೋಜನೆ ರೂಪಿಸಿದೆ ಎಂದು ಪ್ರಥಮ್ ಸಂಸ್ಥೆಯ ವಿಶಾಲ್ಗಿರಿ ಗೋಸ್ವಾಮಿ ತಿಳಿಸಿದರು. ಪರಿಸರ ಸ್ನೇಹಿ ಮತ್ತು ಆರ್ಥಿಕವಾಗಿ ಲಾಭದಾಯಕ ಮಾತ್ರವಲ್ಲದೆ ಸುರಕ್ಷಿತ ಇಂಧನವೂ ಇದಾಗಿದ್ದು AG&P ಪ್ರಥಮ್ ಮಂಚೂಣಿಯ ನಗರ ಅನಿಲ ವಿತರಣೆ ಕಂಪನಿಯಾಗಿದ್ದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಣ ಮಂಡಳಿಯಿಂದ 12 CGD ಪರವಾನಗಿ ಪಡೆದುಕೊಂಡಿದ್ದು ರಾಜ್ಯದ ಪ್ರಮುಖ ನಗರಗಳಲ್ಲಿ ವಿಸ್ತರಿಸುವ ಯೋಜನೆ ರೂಪಿಸಿದೆ ಎಂದು ಪ್ರಥಮ್ ಸಂಸ್ಥೆಯ ವಿಶಾಲ್ಗಿರಿ ಗೋಸ್ವಾಮಿ ತಿಳಿಸಿದರು. So first slide is represent the AG&P reimaging infrastructure. So entirely in world what we are as a AG&P and where we stand for. So let us start global scenario that our headquarters is in Singapore and very much business in the Philippines also is there, and other than the cluster this 3 lines of business base lines I have given. The city gas distribution, then the construction, and then the LNG. So city gas distribution, there is a transportation segment is there, commercial industrial segment is there, household segment we cover all. 3 things in the heading of the CGD, city gas distribution. Now coming to the construction, engineering, commissioning, LNG terminals, floating fleets, LNG breakup buildings and logistics are there. In LNG, modular construction and field of deployment. So entirely you can see the entire business of the LNG to the distribution of the gas to the household that we are covering. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. MFC ರೆಸ್ಟೋರೆಂಟ್ ಹುಕ್ಕಾ ಕಾರ್ಯಾಚರಣೆ, ಶ್ವೇತಾ ವಿದ್ಯಾಸಂಸ್ಥೆಯಿಂದ ಹುಕ್ಕಾ ರದ್ದಿಗೆ ದೂರ್ಗೂ ಕೇರ್ ಮಾಡದ MFC ರೆಸ್ಟೋರೆಂಟ್, ಮಾಲೀಕರಿಗೆ ಡಿವೈಎಸ್ಪಿ ಉದಯ ಭಾಸ್ಕರ್ ವಾಗ್ನಿ. ಹಾಲು ಒಕ್ಕೂಟ 23 ಕೋಟಿಗೂ ಹೆಚ್ಚು ಲಾಭ ಗಳಿಸುವ ನಿರೀಕ್ಷೆ, ಆಕಸ್ಮಿಕ ಮರಣ ಹೊಂದಿದ ರಾಸುಗಳಿಗೆ ವಿಮಾ ಸೌಲಭ್ಯ, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ. ಬರಗೂರು ರಾಮಚಂದ್ರಪ್ಪ ತಿರುಚಿ ಕೈಬಿಟ್ಟ ವಿಚಾರ ಸರಿ ಮಾಡುವ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡ್ತಿದೆ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ. ಅಧ್ಯಕ್ಷರಾಗಿ ಜೆಡಿಎಸ್ ಕವಿತಾ ಸದಾನಂದಗೌಡ ಆಯ್ಕೆ, ಆಲೂರು ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯಿತಿ, ಶುಭ ಹಾರೈಸಿದ ಶಾಸಕ ಎಚ್ ಕೆ ಕುಮಾರಸ್ವಾಮಿ. ಪಠ್ಯಪುಸ್ತಕಗಳ ಪರಿಷ್ಕರಣೆ ರದ್ದುಪಡಿಸಿ ನಾಗರಿಕ ಹಕ್ಕು ಜಾರಿ ದಳಕ್ಕೆ ಅಧಿಕಾರಿ ನೀಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ. ಸ್ಥಳೀಯ ಹಾಗೂ ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.